ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಯಾವ ರೀತಿ ನಟೆಲ ಮಾಡೋದು ಅಂತ ತೋರಿಸ್ತೀನಿ. ಜಾಸ್ತಿ ದುಡ್ಡು ಕೊಟ್ಟು ಅಂಗಡಿಲಿ ತರೋದಕ್ಕಿಂತ ಮನೇಲಿ ಈಸಿಯಾಗಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಇರೋ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಟೆಲ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ಹಾಲನ್ನು ಹಾಕಿರ್ತೀವಿ. ಫಸ್ಟು ನಾನು ಒಂದು ಮಿಕ್ಸಿ ಜಾರ್ನ ತಗೋತಾ ಇದ್ದೀನಿ. ಈ ಸ್ಪೂನ್ ಅಳತೆಯಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಒಂದೇ ಒಂದು ಸ್ಪೂನು, ನೀವು ಯಾವ ಸ್ಪೂನ್ ಬೇಕಾದರೂ ತೊಗೊಳ್ಳಿ. ನಾನು ಈ ಥರ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ 1.5 ಸ್ಪೂನಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ನೋಡಿ, 1.5 ಸ್ಪೂನಷ್ಟು ಶುಗರ್ನ ಹಾಕಿದೆ. ನಾನು ಇದೇ ಸ್ಪೂನಲ್ಲಿ 2 ಸ್ಪೂನ್ ಆಗೋವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇದೇ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ ಇಲ್ಲ ಅಂದರೆ ಫ್ರೆಂಡ್ಸ್, ಡಾರ್ಕ್ ಚಾಕ್ಲೇಟ್ನ ನೀವು ಮೆಲ್ಟ್ ಮಾಡಿ ಸೇರಿಸ್ಕೋಬೋದು. ಡೈರೆಕ್ಟ್ ಬಿಸಿ ಮಾಡಿಬಿಡಿ. ಆ ಬಿಸಿನೀರನ್ನ ಒಂದು ಪಾತ್ರೆಯಲ್ಲಿ ಕಾಯಿಸಿ, ಆ ಬಿಸಿನೀರ ಮೇಲೆ ಒಂದು ಬೌಲ್ನ ಇಟ್ಬಿಟ್ಟು ಆ ಬೌಲ್ನಲ್ಲಿ ಚಾಕ್ಲೇಟ್ನ ಇಟ್ಬಿಟ್ಟು ನೀವು ಮೆಲ್ಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಇವಾಗ ನಾನು 1 ಸ್ಪೂನಷ್ಟು ಕೋಕೋ ಪೌಡರ್ನ ಸೇರಿಸಿದ್ದೀನಿ. ಇದೇ ಸ್ಪೂನಲ್ಲಿ 1 ಸ್ಪೂನ್ ಬಟರ್ನ ಸೇರಿಸ್ಕೊಂಡಿದ್ದೀನಿ. ನೀವು ಬಟರ್ ಇಲ್ಲ ಅಂದರೆ ತುಪ್ಪ ಕೂಡ ಸೇರಿಸ್ಕೋಬೋದು. ತುಪ್ಪ ಆದರೆ 1-2 ಸ್ಪೂನ್ ತೊಗೊಳ್ಳಿ. ಫುಲ್ಲು ಮೆಲ್ಟ್ ಆಗಿದ್ರೆ 2 ಸ್ಪೂನ್ ತೊಗೊಳ್ಳಿ. ಗಟ್ಟಿಯಾಗಿದ್ದರೆ ತುಪ್ಪ 1 ಸ್ಪೂನ್ ಆದರೆ ಸಾಕು. 3 ಸ್ಪೂನ್ ಆಗೋವಷ್ಟು ಹಾಲನ್ನ ತಗೋತಾ ಇದ್ದೀನಿ. ಕಾಯಿಸಿರೋ ಹಾಲನ್ನೇ ತಗೋಬೋದು ಫ್ರೆಂಡ್ಸ್, ಏನೂ ಆಗೋಲ್ಲ. 3 ಸ್ಪೂನ್ ಹಾಲನ್ನ ತಗೊಂಡೆ. ಇವಾಗ ಇದನ್ನು ಡ್ರರ್ ಅನ್ಸ್ಕೊಂಡು ಬರೋಣ. ಇವಾಗ ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಸೂಪರಾಗಿ ಕಾಣಿಸ್ತಿದೆ ಅಲ್ಲ. ನಟೆಲ ರೆಡಿ ಆಗೋಯ್ತು ಫ್ರೆಂಡ್ಸ್, ಮನೆಯಲ್ಲೇ ರೆಡಿ ಆಗೋಯ್ತು ನೋಡಿ. ಸೂಪರಾಗಿದೆ ಫ್ರೆಂಡ್ಸ್. ನೀವಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಇದನ್ನು ಚಪಾತಿಗೆ, ಬ್ರೆಡ್ಗೆ, ಬನ್ಗೆ ಹಾಕ್ಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೋಮ್ ಮೇಡ್ ನಟೆಲ ಟೇಸ್ಟ್ ಮಾಡಿ ನೋಡ್ತೀನಿ. ಸೇಮ್ ಹಾಗೇ ಇದೆ ಫ್ರೆಂಡ್ಸ್. ಸೇಮ್ ನಾವು ಅಂಗಡಿಲಿ ನಟೆಲ ತೊಗೊಂಬರ್ತೀವಲ್ಲ, ಡಿಮಾರ್ಟಲ್ಲೆಲ್ಲ ನಟೆಲ ತೊಗೊಂಬರ್ತೀವಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವಂತೂ ಟ್ರೈ ಮಾಡಲೇಬೇಕು. ಈಸಿಯಾಗಿ ಮನೆಯಲ್ಲೇ ನಟೆಲ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೆ ನಟೆಲ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನಾನಿವಾಗ ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ಅದೇ ಥರ ನೀವು ಡಬಲ್, ತ್ರಿಬಲ್ ಮಾಡಿಕೊಂಡು ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೋದು ನಟೆಲನ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಮಕ್ಳಿಗಂತೂ ಸೂಪರಾಗಿ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಏನಾದರೂ ತಿನ್ನಬೇಕು ಅನಿಸ್ದಾಗ, ಬ್ರೆಡ್ ಏನಾದರೂ ಮನೇಲಿದ್ದಾಗ ಈ ರೀತಿ ಮಾಡಿಟ್ಕೊಂಡ್ರೆ 1 ಸ್ಪೂನ್ ಸ್ಪ್ರೆಡ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಒಂದು ಬನಾನಾ ಇಟ್ಕೊಂಡು ತಿಂದರೆ ಅಂತೂ ಇನ್ನೂ ರುಚಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ತಿನ್ಬೋದು ನೀವು. ಒಂದು ಬನಾನಾ ಈ ರೀತಿ 1 ಸ್ಪೂನ್ ನಟೆಲ ಹಾಕ್ಕೊಂಡು ಒಂದು ಬ್ರೆಡ್ಗೆ ಇಟ್ಕೊಂಡು ತಿಂದರೆ ಬ್ರೇಕ್ಫಾಸ್ಟೇ ಮುಗಿದೋಗುತ್ತೆ. ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕಲ್ವಾ. ಅಷ್ಟೊಂದು ದುಡ್ಡು ಕೊಟ್ಟು ಅಂಗಡಿಲಿ ತರೋದಕ್ಕಿಂತ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ನಾನು ಇವತ್ತು ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.